ಬಿಲಿಯನ್ ಡಾಲರ್ ಪ್ರಶ್ನೆ ಅಂದ್ರೆ ಭುವನೇಶ್ವರ್ ಕುಮಾರ್ ಅವರು ಇವತ್ತು ಪಂದ್ಯದಲ್ಲಿ ಯಾಕೆ ಆಡ್ತಿಲ್ಲ? ನಮಸ್ಕಾರ ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಬೆಲ್ ಗಂಟೆನ ಹೊಡ್ರಿ ಅಂತ ಹೇಳ್ಕೊಂಡು ಇದೀಗ ನ್ಯೂಸ್ಗೆ ಹೋಗೋಣ ಸ್ನೇಹಿತರೆ, ನಮಗೆ ಗೊತ್ತಿರ್ಬೋದು, ಮೆಗಾ ಆ್ಯಕ್ಷನಲ್ಲಿ ನಮ್ಮ RCB ಅವ್ರನ್ನ 10.75 ಕೋಟಿಯನ್ನು ಕೊಟ್ಟು ಖರೀದಿ ಮಾಡ್ತೀವಿ ಸ್ನೇಹಿತರೆ. ಮೇನಾಗಿ ಫೇಸ್ ಬೌಲರು ಮೇನ್ ಅಂದರೆ ನಮಗೆ ಭುವನೇಶ್ವರ್ ಕುಮಾರ್ ಅವರು ಇದ್ದರು. ಎಲ್ಲರಿಗೂ ಆಸೆ ಇತ್ತು ಅವ್ರನ್ನ ಆಡಿಸ್ತಾರೆ ಇಲ್ಲ ಅಂತ ಹೇಳ್ಕೊಂಡು. ಯಾವುದ್ಯಾವುದು ಪ್ರಿಡಿಕ್ಷನ್ ನೋಡಿ, ನೀನು ಭುವನೇಶ್ವರ್ ಕುಮಾರ್ ಅವರು ಇರಲೇಬೇಕು. ಬಟ್ ಇವತ್ತು ಅನ್ಫಾರ್ಚುನೇಟ್ ಅವರು ಮಿಸ್ ಆಗಿದ್ದಾರೆ ಸ್ನೇಹಿತರೆ. ಯಾಕೆ ಏನು ಅಂತ ಹೇಳ್ಕೊಂಡು ನೋಡೋದಾದ್ರೆ, ಟಾಸ್ ಆದ ನಂತರ ಭುವನೇಶ್ವರ್ ಕುಮಾರ್ ಅವರಿಗೆ ಇಂಟರ್ವ್ಯೂ ಮಾಡ್ತಾರಲ್ಲ, ಅದರಲ್ಲಿ ಭುವನೇಶ್ವರ್ ಕುಮಾರ್ ಅವರು ಏನು ಹೇಳಿದ್ರಪ್ಪ, ನಾವು 10-15 ದಿನಗಳ ಕಾಲ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀವಿ. ಇಂಥವ್ರ ಜೊತೆ ಆಟ ಆಡೋದು, ನನಗೆ ಏನು ಎಕ್ಸ್ಪರ್ಟ್ಗಳ ಜೊತೆ ಆಟ ಆಡೋದು ತುಂಬಾ ಖುಷಿಯಾಗೈತೆ ಅಂತ ಹೇಳಿದ್ದಾರೆ. ಇನ್ನು ಅದಲ್ಲದೆ 3 ಫಾಸ್ಟ್ ಬಾಲರ್ ಮತ್ತು 2 ಸ್ಪಿನ್ನರ್ಗಳೊಂದಿಗೆ ಹೋಗ್ತೀವಿ ಅಂತ ಹೇಳಿದ್ದಾರೆ. ಬಟ್ ಭುವನೇಶ್ವರ್ ಕುಮಾರ್ ಅವ್ರ ಬಗ್ಗೆ ಅವರು ಹೇಳಿಲ್ಲ ಸ್ನೇಹಿತರೆ ಇಂಟರ್ವ್ಯೂನಲ್ಲಿ. ಅದು ಆದ ನಂತರ ಅಫಿಷಿಯಲ್ ಫೇಸಲ್ಲಿ ಬಂತು ಸ್ನೇಹಿತರೆ. ಇದು RCBಯಲ್ಲಿ ಏನಪ್ಪ ಅಂದರೆ, ಭುವನೇಶ್ವರ್ ಕುಮಾರ್ ಅವರಿಗೆ ಮೈನರ್ ಆಗಿ ಇಂಜುರಿ ಆಗಿದೆ ಅಂತ ಹೇಳ್ಕೊಂಡು ಇದೀಗ ರಿಪೋರ್ಟ್ಗಳು ಬರತ್ತವು. ಬಟ್ ಏನು ಅಂತ ಹೇಳ್ಕೊಂಡು ಹೇಳಿಲ್ಲ. ಬಟ್ ಇಂಜುರಿ ಮಾತ್ರ ಕನ್ಫರ್ಮ್ ಆಗಿದೆ ಸ್ನೇಹಿತರೆ. ಬಟ್ ನಮ್ಮ ಭುವನೇಶ್ವರ್ ಕುಮಾರ್ ಅವರು ಮಿಸ್ ಮಾಡ್ಕೊಂಡು ತುಂಬಾ ದೊಡ್ಡ ಹೊಡೆತ ಐತೆ RCBಗೆ. ಆದರೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ. ಆದರೆ ಗೊತ್ತಿರ್ಬೋದು ನಮಗೆ, ನಾವು ನೋಡುವಾಗ ಸ್ಟೇಡಿಯಂನಲ್ಲಿ ಅದಾರ ಅವರು, ಬಟ್ ಹೊರಗೆ ಉಳಿದಿದ್ದಾರೆ. ಬಟ್ ಏನೋ ಅಷ್ಟೊಂದು ಏನಿಲ್ಲ, ಮೈನರ್ ಆಗಿ ಇಂಜುರಿ ಆಗಿದೆ ಅಂತ ಹೇಳ್ಕೊಂಡು ರಿಪೋರ್ಟ್ಗಳು ಹೇಳತ್ತಾವು. ಬಟ್ ಕಾದು ನೋಡೋಣ, ಮುಂದಿನ ಪಂದ್ಯಗಳಲ್ಲಿ ಆಡ್ತಾರಿಲ್ಲ ಅಂತ ಹೇಳ್ಕೊಂಡು ಇನ್ನೂ ಏನೂ ಹೇಳಿಲ್ಲ. ಬಟ್ ಈ ಪಂದ್ಯದಲ್ಲಿ ಮಾತ್ರ ಮಿಸ್ ಆಗ್ತಾರೆ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಆಲ್ಮೋಸ್ಟ್ ನೆಕ್ಸ್ಟ್ ಪಂದ್ಯದಲ್ಲಿ ಆಡುವಂಥ ಸಾಧ್ಯತೆಗಳದಾವ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ